ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ನೆ ದತ್ತ ಬಂದು ಇಷ್ಟೆಲ್ಲ ಮಾತಾಡಿದ್ರು, ಅದಕ್ಕೆ ಅಷ್ಟೇ ಸ್ಟ್ರಾಂಗ್ ಆಗಿ ಕಾತಿ ನನ್ನ ಪರವಾಗಿ ಮಾತಾಡಿ ನಿಂತಲು. ಇದರಿಂದ ಏನೇ ಆದರೂ ಕಾತಿ ನನ್ನನ್ನು ಬಿಟ್ಕೊಡಲ್ಲ ಅನ್ನೋ ನಂಬಿಕೆ ಇನ್ನೂ ಜಾಸ್ತಿ ಆಯಿತು. ನಾನು ಅಷ್ಟೇ ಕಾತಿನ ಬೀಳೋದಕ್ಕೆ ಬಿಡಬಾರ್ದು. ಏನೇ ಆದರೂ ಅವಳು ಗೆದ್ದು ನಿಲ್ಲಬೇಕು. ಈಗಾಗಲೇ ನನ್ನಿಂದ ಒಂದೆರಡು ತಪ್ಪು ಆಗೋಗಿದೆ, ಮತ್ತೊಂದು ತಪ್ಪು ನನ್ನಿಂದ ಆಗಬಾರ್ದು. ಕಾತಿ ಪ್ರೀತಿನ ಗೆದ್ದರೆ ಲೋಕನೇ ಗೆಲ್ಲಬಹುದು. ಕಾತಿ, ತಗೋ ಕಾಫಿ ಕುಡಿ, ರಿಲ್ಯಾಕ್ಸ್ ಆಗ್ತೀಯಾ? ಓಹ್, ಥ್ಯಾಂಕ್ ಯು ಪ್ರಬಲ. ಇದು ಬರೀ ಕಾಫಿನಾ ಅಥವಾ ಅದರಲ್ಲಿ ವಿಷ ಏನಾದರೂ ಹಾಕಿದ್ಯಾ? ಕಾತಿ, ಏನು ಮಾತಾಡ್ತಾ ಇದೀಯಾ? ಅಪ್ಪನಿಗೆ ವಿಷ ಹಾಕಕ್ಕೆ ಪ್ರಯತ್ನ ಪಟ್ಟವನ್ಗೆ ಮಗಳಿಗೆ ವಿಷ ಹಾಕೋದೇನು ಅಷ್ಟು ಕಷ್ಟ ಆಗಲ್ವಲ್ಲ. ಮಗಳಿಗೂ ವಿಷ ಹಾಕೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಕಾತಿ, ಏನು ಮಾತಾಡ್ತಾ ಇದೀಯಾ? ಕಾತಿ, ನಾನು ಇಷ್ಟೆಲ್ಲ ಮಾಡಿದ್ದು ನಿನಗೋಸ್ಕರ, ನಿಧಿಗೋಸ್ಕರ. ಅಂಥದ್ರಲ್ಲಿ ನಾನ್ಯಾಕೆ ಕೊಲ್ಲೋದಕ್ಕೆ ಪ್ರಯತ್ನ ಮಾಡಲಿ? ಚುರ್ರು ಅನ್ನಿಸ್ತಿದ್ಯಲ್ಲ, ನಿಂಗೆ ಹರ್ಟ್ ಆಗ್ತಿದೆ ಅಲ್ಲ? ನನಗೂ ಅಷ್ಟೇ. ಈ ಮನೆಯವ್ರ ಮಾತು ಕೇಳಿ, ನಿನ್ನೆ ದತ್ತ ಅಂಕಲ್ ಮಾತು ಕೇಳಿ ಎಷ್ಟು ಹರ್ಟ್ ಆಗ್ತಿದೆ, ಎಷ್ಟು ನೋವು ಆಗ್ತಿದೆ ಅಂತ ನಿನಗೆ ಗೊತ್ತಾ? ನೀನ್ ಮಾಡಿರೋ ಕೆಲ್ಸಕ್ಕೆ ನಿನ್ನನ್ನು ಕಾಪಾಡಕ್ ಹೋಗಿ ಒಬ್ಬೊಬ್ರಾಗಿ ಎಲ್ರೂ ನಾನು ಕಳ್ಕೊತಾ ಇದ್ದೀನಿ. ನಾಳೆ ಅಪ್ಪ ಏನಾದ್ರೂ ಬಂದು ನನ್ನ ವಿರುದ್ಧ ನಿಂತ್ಕೊಂಡ್ರೆ ಅಲ್ಲಿಗೆ ನನ್ನ ಕಥೆ ಮುಗೀತು. ನಾನು ಅದಕ್ಕೆ ಕಾತಿ ಹೇಳಿದ್ದು, ಹೇಗಾದ್ರೂ ಮಾಡಿ ಮಾವ ನಮ್ಮ ಪರವಾಗಿ ನಿಲ್ಲೋ ಹಾಗೆ ಮಾಡಬೇಕು ಅಂತ. ಮಾತಾಡ್ಬೇಡ. ನೀನು ಯಾರ ಮುಂದೆನೂ ನಿಂತು ಮಾತಾಡೋ ಯೋಗ್ಯತೆನೆ ಕಳ್ಕೊಂಡ್ಬಿಟ್ಟಿದ್ಯಾ. ಆ ಅರ್ಹತೆನೇ ನಿಂಗಿಲ್ಲ. ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತು. ನಿನ್ನಿಂದ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಎಲ್ಲದಕ್ಕೂ ಅಂತ್ಯ ಹಾಡೋದಕ್ಕೆ ಏನಾದ್ರೂ ಒಂದು ಮಾಡ್ಲೇಬೇಕು. ನಾನ್ ಮಾಡ್ತೀನಿ. ಆದ್ರೆ ನೀನು ದಯವಿಟ್ಟು ಸುಮ್ಮನೆ ಇದ್ಬಿಡು. ಅಮ್ಮ, ನಿನ್ನೆ ರಾತ್ರಿ ಆಗಿದ್ದಕ್ಕೆ ಅಮ್ಮಂಗೆ ನನ್ನ ಮೇಲೆ ಇನ್ನೂ ಕೋಪ ಇದೆ. ಹಿಂದೆ ಒಂದು ಸತ್ಯ ಮುಚ್ಚಿಟ್ಟು ನನ್ನ ಮೇಲೆ ಕೋಪ ಮಾಡಿಕೊಂಡು ನನ್ನ ಮಗಳೇ ಅಲ್ಲ ಅಂತ ಹೇಳಿದಾಗ ನಾನು ಅಮ್ಮನಿಂದ ದೂರ ಹೋಗೋ ಪ್ರಯತ್ನಕ್ಕೆ ನನ್ನ ಬದುಕೆ ಬದಲಾಗಿ ಅಮ್ಮನನ್ನೇ ದೂರ ಮಾಡ್ಕೊಳ್ಳೋ ಹಾಗಾಯ್ತು. ಈ ಸಲ ಅದೇ ರೀತಿ ತಪ್ಪು ಮಾಡಬಾರ್ದು. ನಾನು ಈ ರೀತಿ ನಡ್ಕೊಳ್ಳೋಕ್ಕೆ ಕಾರಣ ಏನು ಅಂತ ಅಮ್ಮನಿಗೆ ಅರ್ಥ ಮಾಡಿಸ್ಬೇಕು. ಅಮ್ಮ, ಅಮ್ಮ, ನನ್ನ ಕಡೆ ತಿರ್ಗಮ್ಮ. ನಾನು ನಿನ್ನ ಜೊತೆ ಮಾತಾಡಬೇಕು. ಅಮ್ಮನ? ಯಾರು ನಿನ್ನಮ್ಮ? ನೀನಮ್ಮ ಅಂತ ಕರೆದ ತಕ್ಷಣ ನಾನು ಯಾಕೆ ನಿನ್ನ ಕಡೆ ತಿರುಗಿ ನೋಡ್ಬೇಕು? ಅಮ್ಮ ಅಂತ ಕರೆಯಕ್ಕೆ ನನ್ನ ಮಗಳಾಗಿ ನೀನು ನನಗೆ ಏನು ಬೆಲೆ ಕೊಟ್ಟಿದ್ಯಾ? ನನ್ನ ಹತ್ರ ಯಾವ ವಿಷಯನೂ ಹೇಳ್ದೆ ಎಲ್ಲ ವಿಷಯ ಮುಚ್ಚಿಟ್ಟು ಎಲ್ಲ ನಿನ್ಗಿಷ್ಟ ಬಂದಾಗೆ ಮಾಡಿದ್ಯಾ ಅಲ್ವಾ? ಓ, ನೀನೊಂದು ದೊಡ್ಡ ಕಂಪನಿ CEO ಅಲ್ವಾ? ನಾನು ಒಬ್ಳು ಸಾಧಾರಣ ತಾಯಿ. ನಾನು ನಿನ್ನ ಹತ್ರ ಮಾತಾಡೋವಂಥದ್ದು ಏನಿದೆ ಹೇಳು? ಹಾಗೆಲ್ಲ ಹೇಳ್ಬೇಡ ಅಮ್ಮ. ನಾನು ತಪ್ಪು ಮಾಡಿದ್ದೀನಿ ನಿಜ. ದಯವಿಟ್ಟು ನನ್ನ ಕ್ಷಮಿಸಮ್ಮ. ಐ ಆಮ್ ರಿಯಲಿ ಸಾರಿ. ನಿನ್ನ ಹತ್ರ ವಿಷಯ ಮುಚ್ಚಿಟ್ಟು ತಪ್ಪು ಮಾಡಿದೆ. ಆದ್ರೆ ಮಗಳಾಗಿ
ನಿನಗೆ ಮತ್ತೆ ಟೆನ್ಷನ್ ಕೊಡೋದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ ಅಮ್ಮ. ನನ್ನ ಆಕ್ಸಿಡೆಂಟ್ಗಿಂತ ಅಪ್ಪನ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಪ್ರಬಲನ್ ಬೆನ್ನ ಹತ್ತು ಹೊರಟೆ. ಆಗ ಅವನು ರಾಮ್ ಸರ್ಗೆ ವಿಷ ಹಾಕಿ ಕೊಲ್ಲಕ್ಕೆ ಹೊರಟ ಪ್ರಯತ್ನ ನನಗೆ ಗೊತ್ತಾಯ್ತು.